ನನಗೆ ರಾಜಕಾರಣ ಗೊತ್ತಿಲ್ಲ. ಸದ್ಯಕ್ಕೆ ನಾನು ಈ ಕ್ಷೇತ್ರಕ್ಕೆ ಬರಲ್ಲ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಕನಸು ಇದೆ. ಅಲ್ಲೇ ಕೆಲಸ ಮಾಡ್ತೀನಿ ಎನ್ನುವ ಮೂಲಕ ಎಲ್ಲ ವದಂತಿಗಳಿಗೆ ನಟ ಡಾಲಿ ಧನಂಜಯ್ ಬ್ರೇಕ್ ಹಾಕಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲಸದ ನಿಮಿತ್ತ ನಾನು ಹೈದರಾಬಾದ್ನಲ್ಲಿದ್ದೆ. ಅಲ್ಲಿಗೆ ಹೋಗಿ ಬರುವಷ್ಟರಲ್ಲಿ ನನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಟಿಕೆಟ್ ಕೊಡ್ಲಿರೋದು ನೀವು. ಈ ಬಗ್ಗೆ ಉತ್ತರ ನೀವೇ ಹೇಳಬೇಕು ಅಂತ ಅನ್ನಕರು. ಸೊ ಹಾಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು. ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ, ಇನ್ನೂ ತುಂಬ ಅಚೀವ್ ಮಾಡೋದಿದೆ. ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆನೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ. ಅಲ್ಲ, ಯಾರಾದರೂ ಹೇಳಿದಾರ ನಿಮಗೆ ಸಿನಿಮಾದಿಂದ ಇವ್ನು ಆಚೆ ಕಳಿಸಿ ಅಂತ? ಇಲ್ಲ, ಸಿನಿಮಾ ಮಾಡ್ತೀನಿ. ನಾನು ಸಿನಿಮಾ ಮಾಡೋಕ್ಕೆ ನಂದು ಒಂದಿಷ್ಟು ಕನಸುಗಳಿರುತ್ತಲ್ವ, ತುಂಬ ಕನಸು ಕಟ್ಕೊಂಡು ನಟನಾಗಿ ತುಂಬ ಕನಸು ಕಟ್ಕೊಂಡು ಬಂದಿದ್ದೀನಿ. ಸೊ ನಟನಾಗಿ, ನಿರ್ಮಾಪಕನಾಗಿ, ನನ್ನ ಚಿತ್ರರಂಗ ಆ್ಯಂಡ್ ಸಿನಿಮಾದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ಬೋದಲ್ಲ. ಸಿನಿಮಾದಲ್ಲಿ ಇದ್ಕೊಂಡೇ ನಮ್ಮ ಜನಗಳಿಗೆ ಕೆಲಸ ಮಾಡೋದಲ್ಲ. ಆ ಥರದ್ದೇನೂ ಇಲ್ಲ. ಅಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ಸಿಂಪಲ್. ಲಿಡ್ಕರ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತಿದ್ದಂಗೆ ಏನಾಗುತ್ತೆ ಈಗ ಎನಿ ಅಂದರೆ ಯಾವುದೇ ಒಂದು ಒಳ್ಳೆ ಉದ್ದೇಶಕ್ಕೆ ಲಿಡ್ಕರ್ ಅನ್ನೋ ಒಂದು ಸಂಸ್ಥೆಯಿಂದ ಒಂದು ಸಾವಿರಾರು ಕುಟುಂಬಗಳು ಇದೆ, ಸಾವಿರಾರು ಬಡ ಕುಟುಂಬಗಳಿದೆ. ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಂತ ಕೇಳಿದಾಗ ನಾನು ತುಂಬ ಖುಷಿಯಾಗಿ ಒಪ್ಕೊಂಡೆ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಕೂಡ. ಸೊ ಅದು ಒಂದೇ ಉದ್ದೇಶ ಬಿಟ್ಟರೆ ಅದರಿಂದ ಯಾವುದೇ ರಾಜಕೀಯ ಉದ್ದೇಶಗಳು ಡೆಫಿನೆಟ್ಲಿ ಇಲ್ಲ. ಹಾಂ, ನಿಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡು ಹೋಗಿ ಮಾತಾಡಿ ಅದಾದಮೇಲೆ ಡಿಸಿಷನ್ ತೊಗೊಳ್ಳೋಣ ಹಂಗೆಲ್ಲ ಖಂಡಿತ ಆಸೆ ಇಲ್ಲ. ಸುಮ್ಮನೆ ಡಿಸಿಷನ್ ತೊಗೊಳ್ಳೋಣ ಅಂತ ಹೇಳಿದ್ದು. ನಾನು ನನ್ನ ಸಿನಿಮಾ ಅಷ್ಟೇ. ಅಲ್ಲ ಸರ್, ಹಲವು ಮಂದಿ ರಾಜಕಾರಣ ಜೊತೆಗೆ ಸಿನಿಮಾದಲ್ಲಿ ಕೂಡ ಹಾಗಿಲ್ಲ. ಏನಾಗುತ್ತೆ ಗೊತ್ತಾ, ಟೈಮ್ಸ್ ಆರ್ ಡಿಫ್ರೆಂಟ್. ಈಗ ಎಲ್ಲದಕ್ಕೂ ಅಂದರೆ ನೀವೇನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೂ ಜಡ್ಜ್ ಮಾಡ್ತಾರೆ, ಅದಕ್ಕೂ ಒಂದೇನೋ ಹೇಳ್ತಾರೆ. ಏನು ಮಾಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಆ್ಯಂಡ್ ಕಲಾವಿದರಾಗಿ ಏನಾಗುತ್ತೆ ಗೊತ್ತಾ, ನಾವು ತುಂಬ ಎಮೋಷ್ನಲ್ ಇರ್ತೀವಿ. ಆ್ಯಂಡ್ ಕೆಲವೊಂದು ಸರಿ ರಿಯಾಕ್ಟು ಮಾಡಿಬಿಡ್ತೀವಿ. ಸೊ ಪೊಲಿಟಿಕ್ಸಿಗೆ ಬೇಕಾಗಿರೋದು ಬೇರೆ ಮೈಂಡ್ಸೆಟ್. ನಾನು ಹೇಳ್ತಿರೋದು ರಾಜಕಾರಣ ಬೇರೆ, ನಾಯಕನಾಗಿರೋದು ಬೇರೆ. ಅದಕ್ಕೆ ಅದರದೇ ಆದ ಕ್ವಾಲಿಟೀಸ್ಗಳಿರುತ್ತೆ, ಇನ್ನೊಂದು ಮತ್ತೊಂದಿಲ್ಲ. ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಇರಬೇಕು. ಥಿಂಕ್ ಅದಕ್ಕೆಲ್ಲ ಸದ್ಯಕ್ಕೆ ಖಂಡಿತ ನಾನು ರೆಡಿ ಇಲ್ಲ. ಖಂಡಿತ ಇಲ್ಲಪ್ಪ. ಅಲ್ಲ, ನೀವು ಅಬ್ಸರ್ವ್ ಮಾಡಿದರೆ ನಾನು ಕ್ಯಾಂಪೇನ್ಗಳಿಗೇ ಹೋಗಿಲ್ಲ. ನನ್ನನ್ನೇನು ಕರೆದಿಲ್ಲ ಅಂತಲ್ಲ. ನನಗೂ ಎಲ್ಲ ಪಕ್ಷಗಳಿಂದನೂ ಗೆಳೆಯರಿದ್ದಾರೆ, ಎಲ್ಲ ಕಡೆಯಿಂದನೂ ಫ್ರೆಂಡ್ಸ್ ಇದ್ದಾರೆ. ಸೊ ಎಲ್ಲರೂ ಕರೆದಿದ್ದು ಹೌದು, ನಾನು ಹೋಗಿಲ್ಲ. ಏಕೆಂದರೆ ದಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೆ ಅದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇಲ್ಲ. ನಾನು ಕಾಮನ್ ಮ್ಯಾನ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಜೂನಲ್ಲಿ ನಾನೊಂದು ಕೋಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ತುಂಬ ಕಾಮನ್ ಮ್ಯಾನ್ ಪಾತ್ರ, ಕಾಮನ್ ಮ್ಯಾನ್ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಕಾಮನ್ ಮ್ಯಾನ್ ಆಗಿ ನಾನು ಮಾಡಿರೋದು. ಬಂದೆಲ್ಲ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬಾರಿ MP ಎಲೆಕ್ಷನ್ಗೆ ನೀವು ನಿಲ್ತಿಲ್ಲ ಅಂತ ಮಾತನ್ನ ಕರಾರವಾಗಿ ಹೇಳಿದ್ರಿ. ಕ್ಯಾಂಪೇನ್ಗೆ ಹೋಗ್ತಿದ್ದೀರಾ ಇಲ್ವಾ ಈ ಬಾರಿ? ಇಲ್ಲ, ನಾನು ಅದು ಕ್ಯಾಂಪೇನ್ಗೆ ಇಲ್ಲ. ನನಗೀಗ MLA ಎಲೆಕ್ಷನ್ಗಳಲ್ಲೂ ನಾನು ಕ್ಯಾಂಪೇನ್ಗೆ ಹೋಗಿಲ್ಲ. ಕರೆದಾಗ ಖಂಡಿತ MP ಎಲೆಕ್ಷನಲ್ಲೂ ಕ್ಯಾಂಪೇನ್ಗೆ ಹೋಗೋದ್ರ ಬಗ್ಗೆ ನಾನು ಖಂಡಿತ ಯೋಚನೆ ಮಾಡಿ